ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಚಪಾತಿ, ಪೂರಿ, ದೋಸೆ, ಮುದ್ದೆ, ಅನ್ನಕ್ಕೆ ಆಲ್ ಇನ್ ಒನ್ ಗ್ರೇವಿ ತಂದಿದ್ದೀನಿ. ಅದು ಮಶ್ರೂಮ್ ಆಲೂ ಕಡಾಯಿ ತಂದಿದ್ದೀನಿ. ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಒಂದು ಸೌಟಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮಶ್ರೂಮು, ಕ್ಯಾಪ್ಸಿಕಮು, ಆಲೂಗೆಡ್ಡೆ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಹಾಕ್ಕೊಂಡಿದ್ದೀನಿ. ಒಂಚೂರು ನೀರಿರಬಾರ್ದು. ಇದೊಂದು 5 ಸೆಕೆಂಡಷ್ಟು ಚೆನ್ನಾಗಿ ಹೈ ಫ್ಲೇಮಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಪಕ್ಕಕ್ಕೆ ತೆಗೆದುಕೊಳ್ತಿದ್ದೀನಿ. ಇದಕ್ಕೆ ನಾನು ಬಳಸ್ತಿರೋದು ಬೇಸಿಕ್ ಮಸಾಲೆ ಅಂದರೆ ಧನಿಯಾ ಪುಡಿ, ಅಚ್ಕಾರದ ಪುಡಿ, ಗರಂ ಮಸಾಲ, ಜೀರಿಗೆ ಮತ್ತು ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ ಇಷ್ಟೇ ಬೇಕಾಗಿರೋದು ನಮಗೆ. ಇದನ್ನು ಒಂದು 5 ಸೆಕೆಂಡ್ ಚೆನ್ನಾಗಿ ಹೈ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ಅದೇ ಕಡಾಯಿಗೆ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಸೋಂಪು ಇದ್ರೆ ಬೇಕಾದ್ರೆ ಸೋಂಪು ಹಾಕ್ಕೊಳ್ಬೋದು ನೀವು. ಅದಕ್ಕೆ ನಾನು ಒಂದು ಈರುಳ್ಳಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಸುಮಾರು ಒಂದು 10 ಎಸಳಷ್ಟು ನಾನು ಪೇಸ್ಟ್ ಮಾಡಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಅದು ಒಂದು ಹೊಂಬಣ್ಣಕ್ಕೆ ಬಂದಿದ ತಕ್ಷಣ ನಾನು 2 ಟೊಮೆಟೊ, ಚಿಕ್ಕದಾದರೆ 2, ದೊಡ್ಡದಾದರೆ 1, ನಾಟಿ ಆದರೆ 1 ತೊಗೊಳ್ಳಿ, ಫಾರಮ್ ಆದರೆ 2 ತೊಗೊಳ್ಳಿ, ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸಿಲಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಕೇವಲ 5 ನಿಮಿಷದಲ್ಲಿ ಮಾಡೋ ಗ್ರೇವಿ ಆಗಿರೋದ್ರಿಂದ ಎಲ್ಲನೂ ಹೆಚ್ಕೊಳ್ಳೋ ಬದಲು ನಾನು ಎಲ್ಲ ಪೇಸ್ಟ್ ಮಾಡ್ಕೊಬಿಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಈ ಬೇಸಿಕ್ ಮಸಾಲ ಎಲ್ಲರ ಮನೇಲೂ ಇರುತ್ತೆ. ನಾನು ಇದನ್ನು ಆಲ್ ಇನ್ ಒನ್ ಗ್ರೇವಿ ಯಾಕೆ ಹೇಳ್ತಿದ್ದೀನಿ ಅಂದರೆ, ನೋಡಿ ಇದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡ್ರು, ಧನಿಯಾ ಪುಡಿ, ಅರಿಶಿನ ಹಾಕಿದ್ದೀನಿ ಒಂದೊಂದು ಚಮಚ. ಓಕೆ, ಅರಿಶಿನ ಮಾತ್ರ 1/4 ಚಮಚ ಹಾಕ್ಕೊಳ್ಳಿ. ಖಾರ ನೀವು ಜಾಸ್ತಿ ತಿನ್ನೋರಿದ್ರೆ ಸ್ವಲ್ಪ ಖಾರದ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಳಿ. ಇದಕ್ಕೆ 1 ಟೀ ಸ್ಪೂನಷ್ಟು ಗಟ್ಟಿ ಮೊಸರು, 1ರಿಂದ 1.5 ಟೀ ಸ್ಪೂನ್ ಗಟ್ಟಿ ಮೊಸರು, ಸಿಹಿ ಮೊಸರು ಹಾಕಿದ್ದೀನಿ. ಹುಳಿ ಆದರೆ ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ಳಿ. ನೀವು ಈ ಜಾಗದಲ್ಲಿ ಫ್ರೆಶ್ ಕ್ರೀಮ್ ಬೇಕಾದ್ರೂ ಹಾಕ್ಕೊಳ್ಬೋದು. ತೆಂಗಿನಕಾಯಿನ ರುಬ್ಬಿ ಪೇಸ್ಟ್ ಸಹ ಹಾಕ್ಕೊಳ್ಬೋದು. ಓಕೆನಾ, 3 ಆಪ್ಷನ್ಸ್ ಕೊಟ್ಟಿದ್ದೀನಿ. ಮುದ್ದೆ, ಅನ್ನ, ಚಪಾತಿ, ಪೂರಿ, ದೋಸೆ, ಇಡ್ಲಿ, ಅಕ್ಕಿ ರೊಟ್ಟಿಗೆ, ನಾನ್ಗೆ, ಬಟರ್ ನಾನ್ಗೆ ಎಲ್ಲ ಸೂಪರಾಗಿರೋ ಕಾಂಬಿನೇಷನ್ ಈ ಆಲ್ ಇನ್ ಒನ್ ಮಶ್ರೂಮ್ ಆಲೂ ಕಡಾಯಿ. ಓಕೆನಾ, ಇದು ಒಂದಕ್ಕೊಂದು ಬೆರೆಸಿದ ತಕ್ಷಣ ಖಾರ ಎಲ್ಲ ಸ್ವಲ್ಪ ಹಸಿ ಖಾರ ಹೋಗಲಿ. ಈಗ ನಾವು ಫ್ರೈ ಮಾಡ್ಕೊಂಡಿದ್ದು ಇದಾಗಲೇ ಬೆಂದುಬಿಟ್ಟಿದೆ 90 ಭಾಗದಷ್ಟು. ಸೊ ಇದನ್ನು ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಆ ಮಿಕ್ಸಿಲಿ ನಾನು ಈರುಳ್ಳಿ ಮತ್ತು ಟೊಮೆಟೊ ಪೇಸ್ಟ್ ಮಾಡ್ಕೊಂಡಿದ್ದೇನೆ, ಅದಕ್ಕೆ ಒಂದು 1/4 ಬಟ್ಲಷ್ಟು ನೀರು ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅದನ್ನು ಹಾಕ್ಕೊಳ್ಳೋಣ. ಓಕೆನಾ, ಇದು ಒಂದಕ್ಕೊಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಯಾವ ರೀತಿ ಇದೆ ಅಂತ, ತುಂಬ ಟೇಸ್ಟಿಯಾಗುತ್ತೆ. ಒಂದು ಸಲ ಟ್ರೈ ಮಾಡಿ ನಿಮ್ಮ ಮನೇಲಿ. ಮಶ್ರೂಮ್ ಇದ್ದಾಗ ಇದನ್ನು ಟ್ರೈ ಮಾಡಿ. ಇದನ್ನೊಂದು 2 ನಿಮಿಷ ಮುಚ್ಚಿಟ್ಬಿಡ್ತೀನಿ. ಸುತ್ತ ಎಣ್ಣೆ ಬಿಟ್ಕೊಂಡು ಬಂದಿದೆ ನೋಡಿ. ನಾನು ಇದನ್ನು ಚಪಾತಿ ಮತ್ತು ಅನ್ನಕ್ಕೆ ಕಾಂಬಿನೇಷನ್ ಆಗಿ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿರುತ್ತೆ. ಕೊನೆಗೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಬಿಟ್ರೆ ಸೂಪರಾಗಿರೋ ಗ್ರೇವಿ ರೆಡಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ, ಬನ್ನಿ ಒಂದು ಕ್ಲೋಸಪ್ ವ್ಯೂ ಹಾಕ್ತೀನಿ. ನಿಮ್ಗೆ ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಸೂಪರಾಗಿರೋ ಗ್ರೇವಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಥ್ಯಾಂಕ್ ಯು.